ಹಾಯ್ ಗಾಯ್, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಇವತ್ತು ಮಾರ್ಕೆಟ್ ಫಾಲ್ ಆಗೈತಿ. ಫಾಲ್ ಆಗಿರತಕ್ಕಂಥದ್ದು ರೀಸನ್ನು ಮತ್ತು ಚಾರ್ಟ್ ಅನಾಲಿಸಿಸ್ Nifty 50 ಹೆಂಗೈತಿ ಅಂಥೇಳಿ ನೋಡೋಣ. ಇವತ್ತು ಹೆಚ್ಚು ಕಮ್ಮಿ 2% ಬಿದ್ದೈತಿ. ಬಿಗ್ ಕ್ಯಾಂಡಲ್ ಐತಿ ನೋಡ್ರಿ. ಇವತ್ತಿಂದ ಫುಲ್ಲು ಮ್ಯಾಲೆ ಸೆಲ್ಲಿಂಗ್ ಪ್ರೆಷರು ಜಾಸ್ತಿ ಐತಿ ಅಂತ ಬೀಳಕ್ಕೆ ರೀಸನ್ ಏನಪ್ಪ ಅಂತಂದ್ರೆ ಏನು ವಾರ್ ನಡೆಯತ್ತಲ್ಲ, ಅದರಿಂದಾಗಿ ಗ್ಲೋಬಲಿ ಒಂಥರ ಭಯ ಜಾಸ್ತಿ ಆಗಿಬಿಟ್ಟೈತಿ. ಹಾಗಾಗಿ ಇನ್ವೆಸ್ಟರ್ಸು ಪಾನಿಕ್ ಸೆಲ್ಲಿಂಗ್ ಮಾಡತ್ತಿದಾರೋ. ಗ್ಲೋಬಲ್ ಮಾರ್ಕೆಟನು ಎಲ್ಲನೂ ಡೌನ್ ಆಗ್ತಾ ಇದ್ದಾವೆ. ಅದರಿಂದ ಇಂಪ್ಯಾಕ್ಟ್ ಹೆಂಗಾಗತ್ತಪ್ಪ ಅಂತಂದ್ರೆ ಇನ್ಫ್ಲೇಷನ್ ರೇಟು ಜಾಸ್ತಿ ಆಗಾಕತ್ತೈತಿ. ಮತ್ತು ಅದು ಇನ್ಫ್ಲೇಷನ್ ಜಾಸ್ತಿ ಆಯ್ತಂದ್ರೆ ಕಂಪ್ನಿ ಪ್ರಾಫಿಟ್ಗಳು ಕಮ್ಮಿ ಆಗತ್ತಾವು. ಎಕನಾಮಿಕಲಿ ಕಂಪ್ನಿ ಎಕನಾಮಿಕ್ ರಿಸ್ಕ್ ಜಾಸ್ತಿ ಆಗತ್ತೆ ದೇಶ ಸಲುವಾಗಿ. FII ಅಂತೂ ಕಂಟಿನ್ಯೂ ಹಿಂಗಾಗತ್ತಾನ. ವಾರ್ ನಡೆಯಕತ್ತಾನ, ಸ್ಟಾಕ್ ಮಾರ್ಕೆಟ್ ಬೀಳುತ್ತಾ ಅನ್ನೋದು ಸಿಗ್ನಲ್ ಸಿಕ್ಬಿಡುತ್ತೆ. ಹಾಗಾಗಿ ಇವರು ಸ್ಟಾಕ್ ಮಾರ್ಕೆಟ್ದಿಂದ ಹೊರಗೆ ಬರಕ್ಕೆ ಟ್ರೈ ಮಾಡ್ತಾರೆ, ಎಕ್ಸಿಟ್ ಆಗಕ್ಕೆ. ಯಾಕಪ್ಪ ಅಂತಂದ್ರೆ ಇವರು ಎಲ್ಲಿ ಹೊಂಟಿದಾರಪ್ಪ ಅಂತಂದ್ರೆ ಟ್ರೆಜರಿ ಬಾಂಡ್ ಅಮೇರಿಕಾದಾಗ ಸೇಫರ್ ಇನ್ವೆಸ್ಟ್ಮೆಂಟ್ ಆಗಿ ಟ್ರೆಜರಿ ಬಾಂಡ್ಗಳ ಕಡೆ ಎಲ್ಲನೂ ಇವರು ಹೊಂಟಿದಾರೆ. ಈ ಸೆಲ್ಲಿಂಗ್ ಅಂದ್ರೆ ಅವರು FIIದವರು ಸ್ಟಾಕ್ ಮಾರ್ಕೆಟನ್ನು ಡ್ರೈವ್ ಮಾಡತ್ತಿದ್ದಾರೆ. ಬಿಗ್ ಮನಿ ಹೋಲ್ಡರ್ಸ್ ಅದಾರ ಅವರು, ಹಾಗಾಗಿ ಅವರು ಡ್ರೈವ್ ಮಾಡತ್ತಾರು. ರುಪಿ ಏನು ಮಾಡ್ತಪ್ಪ ಅಂತಂದ್ರೆ ರುಪಿ ಬಗ್ಗೆ ನೋಡೋದಾದ್ರೆ 95 ರೂಪೀಸ್ ಇವತ್ತು ಡೌನ್ ಆಗೈತಿ. ಟೋಟಲ್ ಹೊಸ ರೆಕಾರ್ಡ್ ಆಗೈತಿ. 95 ರೂಪೀಸ್ ಬಂದೈತಿ. ಇದರಿಂದಾಗಿ ನಮ್ಗೆ ಏನು ಇಂಪ್ಯಾಕ್ಟ್ ಆಗೋ ಚಾನ್ಸಸ್ ಐತಪ್ಪ ಅಂತಂದ್ರೆ ಇಂಪೋರ್ಟ್ಗಳು. ನಾವೇನು ಸದ್ಯಕ್ಕೆ ನಾವು ಇಂಪೋರ್ಟ್ ಮಾಡ್ಕೊಳತ್ತಿದ್ದೇವಲ್ಲ, ಕ್ರೂಡ್ ಆಯಿಲ್ ಅದೆಲ್ಲನೂ ನಮ್ಗೆ ಕಾಸ್ಟ್ಲಿ ಆಗೈತಿ. ಕ್ರೂಡ್ ಆಯಿಲ್ ಪ್ರೈಸ್ ಜಾಸ್ತಿ ಆಗೋದೈತಲ್ಲ, ಅದರಿಂದಾಗಿ ನಮ್ಗೆ ಎಕ್ಸ್ಪೆನ್ಸಿವ್ ಆಗುತ್ತೆ. ಇನ್ಫ್ಲೇಷನ್ ರೈಸ್ ಆಗತೈತಿ. ಇದು ನೆಗೆಟಿವ್ ಸೆಂಟಿಮೆಂಟು ಸ್ಟಾರ್ಟ್ ಐತಿ. ಯಾಕಂದರೆ ಎಕನಾಮಿ ಸ್ಟ್ರಾಂಗ್ ಇರ್ಬೇಕಂತಂದ್ರೆ ಅದು ಕ್ರೂಡ್ ಆಯಿಲು ಇಂಪಾರ್ಟೆಂಟಾಗಿ ಬೇಕಾಗಿರುತ್ತೆ. ಹಾಗಾಗಿ ಸಮಸ್ಯೆ ಆಗುತ್ತೆ. ಗ್ಲೋಬಲಿ ಎಲ್ಲ ಮಾರ್ಕೆಟ್ಗಳು ಬೀಳಾಕತ್ತದವು. ಹಾಗಾಗಿ ಇಂಡಿಯಾನು ಕೂಡ ಅದನ್ನು ಫಾಲೋ ಮಾಡ್ತೈತಿ. ಭಾಳ ಜನ ಏನು ಮಾಡತ್ತಾರಪ್ಪ ಅಂತಂದ್ರೆ ಈ ಥರ ಇಲ್ಲಿ ಏನು ಪೀಕ್ ಇರತ್ತಲ್ಲ, ಪೀಕ್ದಾಗ ಪ್ರಾಫಿಟ್ ಬುಕ್ಕಿಂಗ್ ಮಾಡತ್ತಾರು. ಇಲ್ಲೇನು ಮಾಡ್ಕೊಳತ್ತಾರು. ಕೆಲವೊಂದಷ್ಟು ಜನ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊಳ್ತಾ ಇರ್ತಾರೆ. ಇಲ್ಲಿ ಏನು ಮಾಡ್ತಾರೋ, ಇಲ್ಲಿಂದ ದುಡ್ಡು ತೊಗೊಂಡೋಗಿ ಇನ್ನೊಂದು ಕಡೆ ಹಾಕ್ತಾರೆ, ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಹಾಗೆಲ್ಲ ಮಾಡ್ತಿರ್ತಾರೆ. ಹಾಗಾಗಿ ಸೆಲ್ಲಿಂಗ್ ಪ್ರೆಷರ್ ಜಾಸ್ತಿ ಆಗಾಕತ್ತೈತಿ. ಇಲ್ಲಿ ಬಿಕ್ ನೋಡಿದ್ರೆ ಗೊತ್ತಾಗತ್ತೆ ನಿಮಗೆ. ಸುಮಾರು 2% ಇವತ್ತು ಬಿದ್ದೈತಿ. ದಿನ ಎಂದೋ ಒಂದು ದಿವಸ, ಒಂದು 2 ದಿನ 3 ದಿನ ಬೀಳುತ್ತೆ, ಮತ್ತೊಂದು ದಿವಸ ಆಗುತ್ತೆ, ಮತ್ತು ಸಡನ್ನ ಕೊಲ್ಯಾಪ್ಸ್ ಆಗುತ್ತೆ. ಅದು ಚಾರ್ಟ್ ನೋಡಿದ್ರೆ ಗೊತ್ತಾಗುತ್ತೆ. ಏನಪ್ಪ ಅಂತಂದ್ರೆ ಲೋವರ್ ಲೋ ಕ್ರಿಯೇಟ್ ಆಗತ್ತೈತಿ. ಹಿಂಗೆ ಈ ಥರ ನಿಮಗಲ್ಲಿ ಕಾಣಿಸ್ಬೋದು. ಹಾಗಿದ್ದಾಗ ಸದ್ಯಕ್ಕಿನ ಸಿಚುವೇಶನ್ ಏನಪ್ಪ ಅಂತಂದ್ರೆ ವಾರು ನಡೆಯತೈತಿ. ಆಯಿಲ್ ಪ್ರೈಸು ಜಾಸ್ತಿ ಆಗತ್ತದವು. ರುಪಿ ನಮ್ಮದು ಇಂಡಿಯಾದ್ದು ಡೌನ್ ಆಗಕತ್ತೈತಿ. FIIದವರು ಸೆಲ್ಲಿಂಗ್ ಮಾಡಿ ಹೊರಗೆ ಹೊಂಟಿದಾರು. ಪರ್ಫೆಕ್ಟ್ ನೆಗೆಟಿವ್ ಸೆನಾರಿಯೋ ಕಾಣಿಸಕತ್ತೈತಿ. ಶಾರ್ಟ್ ಟರ್ಮ್ದಾಗಂತೂ ವಾಲಟಾಲಿಟಿ ಐತಿ, ರಿಸ್ಕ್ ಐತಿ. ಮತ್ತು ಹಂಗೆ ಇಂಡಿಯಾದ್ದು ವಿಕ್ಸ್ ನೋಡ್ರೆ ವಿಕ್ಸು ಇದಾಗಕತ್ತೈತಿ. ಇಲ್ಲಿ ವಿಕ್ಸ್ ನೋಡ್ಬೋದು, ಇಂಡಿಯಾ ವಿಕ್ಸ್ ನೋಡ್ಬೋದು ನೀವು. ವಿಕ್ಸು ಪ್ರೈಸ್ ಆಗಕತ್ತೈತಿ. ಇಂಡಿಯಾ ವಿಕ್ಸ್ ಅಂತೂ ಸಿಕ್ಕಾಪಟ್ಟೆ ಪೀಕಿಗೆ ಹೋಗ್ಬಿಟ್ಟೈತಿ. ಹಾಗಾಗಿ ಅದೇನು ರಿಸ್ಕ್ ಸಿಕ್ಕಾಪಟ್ಟೆ ಐತಿ ಅಂತ ತೋರಿಸತೈತಿ.
ಹಾಗಾಗಿ ಇಲ್ಲಿ ಮಾತ್ರ ನೀವು ಸದ್ಯಕ್ಕೆ ಲಮ್ಸಮ್ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಂತೂ ಇದು ಒಳ್ಳೆ ಟೈಮ್ ಅಂತೂ ಅಲ್ಲವೇ ಅಲ್ಲ ಈ ಚಾರ್ಟ್ ಹೇಳೋದ್ರ ಪ್ರಕಾರ. ಮತ್ತು ನೀವು ಯಾರಾದರೂ ಸ್ವಿಂಗ್ ಟ್ರೇಡಿಂಗ್ ಮಾಡಿದ್ರಪ್ಪ ಅಂತಂದ್ರೆ ಈ ಸದ್ಯಕ್ಕೆ ಟ್ರೇಡ್ ತೊಗೊಳಕ್ಕೂ ಇದು ಅನುಕೂಲಸ್ಥ ಜಾಗ ಅಲ್ಲ ಮತ್ತು ಪ್ಲೇಸು ಅಲ್ಲ, ಎಂಟ್ರಿ ಆಗೋಕ್ಕೂ ಸರಿಯಾದ ಟೈಮ್ ಕೂಡ ಅಲ್ಲ. ಮತ್ತು ಹಂಗಿದ್ದಾಗ ಇನ್ನು ವೀಕ್ಲಿ ಹೆಂಗೈತಪ್ಪ ಟೈಮ್ ಫ್ರೇಮ್ ಅಂತೇಳಿ ನೋಡಿದ್ರೆ, ವೀಕ್ಲಿ ಟೈಮ್ ಫ್ರೇಮ್ನಾಗ ನಾವು ನೋಡೋದಾದ್ರೆ ವೀಕ್ಲಿ ಟೈಮ್ ಫ್ರೇಮ್ದಾಗ ಹೆಂಗೈತೆಪ್ಪ ಚಾರ್ಟ್ ಅನಾಲಿಸಿಸ್ ನೋಡೋದಾದ್ರೆ, ಇಲ್ಲಿ ಡಬಲ್ ಟಾಪ್ ಆಗೈತಿ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನೋಡ್ರಿ, ಇಲ್ಲಿ ಏನೈತಲ್ಲ ಇಲ್ಲೇ ಮತ್ತು ಇಲ್ಲೇ ಕಾಣಿಸುತ್ತೆ ನೋಡ್ರಿ. ಇಲ್ಲಿ ಡಬಲ್ ಟಾಪ್ ಆಗುತ್ತಲ್ಲ, ಅಲ್ಲಿಂದ ಟೈಮ್ ಫ್ರೇಮ್ ಆಗುತ್ತೆ. ಇಲ್ಲಿಗೆ ಸಪೋರ್ಟ್ ಐತಿ. ಇಲ್ಲಿಂದ ಏನಾರ ಕೆಳಗಡೆ ಬ್ರೇಕ್ ಆಯ್ತಪ್ಪ ಅಂತಂದ್ರೆ ಇನ್ನೂ ಬೀಳುತ್ತೆ. ಇಲ್ಲ ಇಲ್ಲಿಗೆ ಸಪೋರ್ಟ್ ತಗೊಂಡು ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡಿ ಮ್ಯಾಲೂ ಹೋಗ್ಬೋದು. ಅಲ್ಲಿವರೆಗೂ SIP ಮಾತ್ರ ಸ್ಟಾರ್ಟ್ ಇದ್ರೆ ಒಳ್ಳೆಯದು, ಅದು ನಿಮಗೆ ಹೆಲ್ಪ್ ಆಗುತ್ತೆ. ಮತ್ತು ಏನೈತಿ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋರು ಲಮ್ಸಮ್ಮಾಗಿ ಯಾರು ಇನ್ವೆಸ್ಟ್ಮೆಂಟ್ ಮಾಡಬೇಡ್ರಿ. ಮತ್ತು ಹೊಸವರು ಯಾರಾದರೂ ಎಂಟ್ರಿ ಹಾಕೋರಿದ್ರೆ ಅಂದ್ರೆ ಹೊಸವ್ರು ಯಾರು ಈಗ ಸದ್ಯಕ್ಕೆ ಲಮ್ಸಮ್ಮಾಗಿ ಇನ್ವೆಸ್ಟ್ಮೆಂಟ್ ಮಾಡಬೇಡ್ರಿ, ಅದು ಒಳ್ಳೆಯದಲ್ಲ. ಯಾಕಂತಂದ್ರೆ ಬೀಳ್ತಕ್ಕಂಥ ಚಾಕುವನ್ನು ಹಿಡಿಯೋಕೆ ನಾವು ಹೋಗಬಾರ್ದು, ಅದು ಒಳ್ಳೆಯದಂತೂ ಅಲ್ಲ. ಹಾಗಾಗಿ ಅದು ಒಂದು ಸ್ವಲ್ಪ ಟೈಮ್ ತೊಗೊಂಡು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಹೇಳೋಕ್ಕಾಗಲ್ಲ, ಮುಂದೆ ಮಾಲ ಪಾಸಿಟಿವ್ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಂಗೆ ಯಾವುದು ಸದ್ಯಕ್ಕೆ ಪ್ಯಾಟರ್ನ್ಗಳು ಅಂತಂದ್ರೆ ಲಾಂಗ್ ಟರ್ಮ್ದಾಗ ಪ್ಯಾಟರ್ನ್ ಐತಿ ಇಲ್ಲಿ. ಅದನ್ನು ವೀಕ್ಲಿ ಟೈಮ್ ಫ್ರೇಮ್ದಾಗ ವೀಕ್ಲಿ ಆಯಿತು, ಮಂತ್ಲಿದಾಗ ಹೆಂಗೈತಪ್ಪ ಅಂತ ಹೇಳಿ ನೋಡೋಣ. ಮಂತ್ಲಿದಾಗೂ ಏನೈತಿ ಕ್ಲಿಯರಾಗಿ ಗೊತ್ತಾಗತ್ತೆ. ಇಲ್ಲೇ ಇದಾಗತ್ತೆ, ಇಲ್ಲಿಗೆ ಸಪೋರ್ಟ್ ಐತಿ. ಇನ್ನೊಂದು ಸ್ವಲ್ಪ ಈ ಇದ್ರಾಗ ಹೆಂಗಂತಂದ್ರೆ ಈ ಜಾಗದಾಗ ಒಂದು ಸ್ವಲ್ಪ ಈ ಜಾಗದಾಗ ಹೆಚ್ಚು ಕಮ್ಮಿ ಇಲ್ಲಿ ವೇಟ್ ಮಾಡತ್ತೆ. ಯಾಕಂದ್ರೆ ಸಪೋರ್ಟ್ ಐತಿ, ವೇಟ್ ಮಾಡ್ಬೋದು. ಇಲ್ಲಂತಂದ್ರೆ ಅದಕ್ಕಿಂತ ಕೆಳಗನ ಬೀಳ್ಬೋದು. ಬಿತ್ತಪ್ಪ ಅಂತಂದ್ರೆ ಸಡನ್ನ ಇಲ್ಲಿ ತನಕ ಇಲ್ಲಿ ಒಂದು ತೋರಿಸ್ತೀನಿ ನೋಡ್ರಿ, ಇಲ್ಲಿ ತನಕ ಇಲ್ಲಿಗೆ ಬಂದು ಸಪೋರ್ಟ್ ತೊಗೋಬೋದು. 19,700 ಆಸ್ಪಾಸು, ಹಿಂಗೆ 700 800 ಆಸ್ಪಾಸಕ್ಕೆ ಇಲ್ಲಿವರೆಗೂ ಬರೋ ಚಾನ್ಸಸ್ ಐತಿ. ಇಲ್ಲಿಂದ ಇಲ್ಲಿವರೆಗೂ ಹಿಂಗಾಗ್ಬೋದು, ಹೇಳೋಕ್ಕಾಗಲ್ಲ. ಹಾಗಾಗಿ ವೇಟ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡೋದು ಭಾಳ ಒಳ್ಳೆಯದು. ಮತ್ತು ಹಂಗೆ ಈ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಮತ್ತು ಬೇರೆ ಬೇರೆ ಮಾಹಿತಿಗಳನ್ನ ನಮ್ಮ ಚಾನಲ್ದಾಗ ಹೇಳ್ತಿರ್ತೀವಿ. ಹಾಗಾಗಿ ನಿಮಗೇನಾರ ಈ ಇನ್ಫಾರ್ಮೇಷನ್ಸ್ ಲೈಕ್ ಆಗಿತ್ತು, ಯೂಸ್ಫುಲ್ ಆಗಿತ್ತು ಅಂತಂದ್ರೆ ವಿಡಿಯೋ ಹೆಂಗಾಗೈತೆ ಅಂತೇಳಿ ಕಮೆಂಟ್ ಮಾಡಿರಿ. ನಿಮಗೆ ಏನಾರ ಹೆಲ್ಪ್ ಆಗಿತ್ತು ಅಂತಂದ್ರೆ ಅದನ್ನೂ ಹೇಳ್ರಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ಇನ್ನೂ ಯಾವ್ದಾರು ಮಾಹಿತಿ ಬೇಕಾಗಿತ್ತಂದ್ರೆ ಕಮೆಂಟ್ದಾಗ ತಿಳಿಸಿ, ನಾವು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀವಿ. ಮತ್ತು ಡಿಸ್ಕ್ಲೇಮರ್ದಾಗ ಏನು ಹೇಳಬೇಕಪ್ಪ ಅಂತ ಹೇಳೋದೇನಪ್ಪ ಅಂತಂದ್ರೆ, ಇದು ಯಾವುದೇ ರೀತಿ ಬ್ರ್ಯಾಂಡ್ ಸ್ಯಾಲರಿ ರೆಕಮೆಂಡೇಷನ್ ಅಂತೂ ಅಲ್ಲ. ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡೋರಿದ್ರೆ ಅಂದ್ರೆ ಓನಾಗಿ ರಿಸರ್ಚ್ ಮಾಡಿರಿ, ತಿಳ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿರಿ. ಇದು ಸ್ಟಾಕ್ ಮಾರ್ಕೆಟ್ ಅನ್ನೋದು ರಿಸ್ಕನ್ನು ಒಳಗೊಂಡದೈತಿ. ಇನ್ವೆಸ್ಟ್ಮೆಂಟ್ ಮಾಡೋರಿದ್ರೆ ಅಂದ್ರೆ ನೀವು ಸವಿ ರಿಸರ್ಚ್ ಅನಾಲಿಸ್ಟ್ ಕಡೆಯಿಂದ ಸಲಹೆನೂ ಪಡ್ಕೋಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.